आप सभी को नमस्ते और फिर से स्वागत करता हूं 10वीं कक्षा के 9वीं गद्य पाठ यानी व्यंग्य रचना ईमानदारों के सम्मेलन के लिए। तो चलिए हम पिछले 2-3 अवधियों में उस पाठ के बारे में विस्तृत रूप में जानकारी प्राप्त कर चुके थे। तो एक बार पढ़े थे और विश्लेषण का कार्य भी किए थे और लेखक का परिचय भी प्राप्त कर चुके थे, नए शब्दों की जानकारी भी हासिल की थी। तो चलिए आज हम अभ्यास भाग को देखेंगे। उस अभ्यास भाग में क्या क्या है उसके बारे में थोड़ा सा जानकारी प्राप्त करने के लिए कोशिश करेंगे। तो पहला है, एक वाक्य में उत्तर लिखिए। ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ। ईमानदारों के सम्मेलन में कहानी के लेखक कौन है? ईमानदार सम्मेलनದಲ್ಲಿ ಕಥೆಯ ಲೇಖಕರು ಯಾರು? ईमानदारों के सम्मेलन में कहानी के लेखक श्री हरिशंकर परसाई जी है। ईमानदारों के सम्मेलनದಲ್ಲಿ ಕಥೆಯ ಲೇಖಕರು ಶ್ರೀ ಹರಿಶಂಕರ್ ಪರಸಾಯಿ ಅವರು। ನೋಡಿ ಅಲ್ಲಿ ಕೀವರ್ಡ್ ಅದಕ್ಕೆ ಅಂಡರ್ಲೈನ್ ಮಾಡಿ ಬೇರೆ ಕಲರ್ ಮಾಡಿದ್ದೀನಿ, ನೀವು ಗಮನಿಸಬೇಕು। ಆ ಕೀ ಆನ್ಸರ್ ನೆನಪಿಟ್ಕೊಂಡ್ರೆ ಓದ್ಲಿಕ್ಕೆ ಬಹಳ ಸುಲಭ ಆಗುತ್ತೆ। ಎರಡನೇ ಪ್ರಶ್ನೆ, ಲೇಖಕ दूसरे दर्जे में क्यों सफर करना चाहते थे? ಲೇಖಕರು ಎರಡನೇ ದರ್ಜೆಯಲ್ಲಿ ಯಾಕೆ ಪ್ರಯಾಣ ಮಾಡಲು ಬಯಸಿದ್ದರು? 150 रुपये बचाने के लिए लेखक दूसरे दर्जे में सफर करना चाहते थे। 150 ರೂಪಾಯಿಗಳನ್ನು ಉಳಿಸಲಿಕ್ಕಾಗಿ ಲೇಖಕರು ಎರಡನೇ ದರ್ಜೆಯಲ್ಲಿ ಪ್ರಯಾಣ ಮಾಡಲು ಬಯಸಿದ್ರು। ಮೂರನೇ ಪ್ರಶ್ನೆ, ಲೇಖಕ की चप्पलें किसने पहनी थी? ಲೇಖಕರ ಚಪ್ಪಲಿಗಳನ್ನು ಯಾರು ಹಾಕಿಕೊಂಡಿದ್ದರು ಅಥವಾ ತೊಟ್ಟುಕೊಂಡಿದ್ದರು, ಧರಿಸಿಕೊಂಡಿದ್ದರು? उत्तरा, लेखक की चप्पले एक ईमानदार डेलीगेट ने पहनी थी। ಲೇಖಕರ ಚಪ್ಪಲಿಯನ್ನು ಒಬ್ಬ ಪ್ರಾಮಾಣಿಕ ಪ್ರತಿನಿಧಿ, ಆ ಸಮ್ಮೇಳನಕ್ಕೆ ಬಂದಂತ ಪ್ರಾಮಾಣಿಕ ಪ್ರತಿನಿಧಿ ಏನ್ ಮಾಡಿದ್ದ? ತೊಟ್ಟುಕೊಂಡಿದ್ದ। ನಾಲ್ಕನೇ ಪ್ರಶ್ನೆ, ಸ್ವಾಗತ ಸಮಿತಿ के मंत्री किसको डांटने लगे? ಆ ಸ್ವಾಗತ ಸಮಿತಿಯ ಕಾರ್ಯದರ್ಶಿ ಯಾರಿಗೆ ಬೈಯತೊಡಗಿದ? स्वागत समिति के मंत्री कार्यकर्ताओं को डांटने लगे। स्वागत ಸಮಿತಿಯ ಆ ಮಂತ್ರಿ ಅಥವಾ ಕಾರ್ಯದರ್ಶಿ ಕಾರ್ಯಕರ್ತರಿಗೆ ಬೈಯತೊಡಗಿದ। ಇನ್ನು ಐದನೇ ಪ್ರಶ್ನೆ, ಲೇಖಕ ಪಹನನೆ ಕೆ ಕಪಡೆ ಕೋ ಕಹಾ ದಬಾಕರ್ ಸೋಯೆ? ಲೇಖಕರು ತೊಟ್ಟುಕೊಳ್ಳುವ ಬಟ್ಟೆಯನ್ನ ಎಲ್ಲಿ ಅದುಮಿಟ್ಟುಕೊಂಡು ಮಲಗಿದರು? ಲೇಖಕ್ ಪಹನನೆ ಕೆ ಕಪಡೆ ಕೋ ಸಿರಹಾನೆ ದಬಾಕರ್ ಸೋಯೆ? ಲೇಖಕರು ತೊಟ್ಟುಕೊಳ್ಳುವ ಬಟ್ಟೆಯನ್ನ ತಲೆದಿಂಬಿನ ಅಡಿಯಲ್ಲಿಟ್ಟುಕೊಂಡು ಮಲಗಿದರು। आठवें प्रश्न, सम्मेलन में लेखक के भाग लेने से किन किन को प्रेरणा मिल सकती थी? ಸಮ್ಮೇಳನದಲ್ಲಿ ಲೇಖಕರು ಭಾಗವಹಿಸುವುದರಿಂದ ಯಾರ್ಯಾರಿಗೆಲ್ಲ ಪ್ರೇರಣೆ ದೊರೆಯುತ್ತಿತ್ತು? सम्मेलन में लेखक के भाग लेने से ईमानदारों और उदयीमान ईमानदारों को प्रेरणा मिल सकती थी। ಸಮ್ಮೇಳನದಲ್ಲಿ ಲೇಖಕರು ಭಾಗವಹಿಸುವುದರಿಂದ ಪ್ರಾಮಾಣಿಕರು ಮತ್ತು ಉದಯೀಮಾನ ಪ್ರಾಮಾಣಿಕರಿಗೆ, ಉದಯೋನ್ಮುಖ ಪ್ರಾಮಾಣಿಕರಿಗೆ ಪ್ರೇರಣೆ ದೊರೆಯಬಹುದಾಗಿತ್ತು। ಏಳನೇ ಪ್ರಶ್ನೆ, ಲೇಖಕಕೋ ಕಹಾ ಟಹರಾಯಾ ಗಯಾ? ಲೇಖಕರನ್ನ ಎಲ್ಲಿ ತಂಗಿಸಲಾಯಿತು ಅಥವಾ ಉಳಿಸಲಾಯಿತು ಅಥವಾ ಹಾಲ್ಟಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಅಂತ? ಉತ್ತರ, ಲೇಖಕಕೋ ಹೋಟೆಲ್ ಕೆ ಏಕ್ ಬಡೇ ಕಮರೆ ಮೇ ಟಹರಾಯಾ ಗಯಾ। ಲೇಖಕರನ್ನು ಹೋಟೆಲ್ನ ಒಂದು ದೊಡ್ಡ ಕೊಠಡಿಯಲ್ಲಿ ತಂಗಿಸಲಾಗಿತ್ತು ಅಥವಾ ಉಳಿಸಲಾಗಿತ್ತು। ಎಂಟನೇ ಪ್ರಶ್ನೆ, ಸಮ್ಮೇಳನ ಕಾ ಉದ್ಘಾಟನ ಕೈಸಾ ಹುವಾ? ಸಮ್ಮೇಳನದ ಉದ್ಘಾಟನೆ ಹೇಗಾಯಿತು? ಸಮ್ಮೇಳನ ಕಾ ಉದ್ಘಾಟನ ಬಡೆ ಶಾನದಾರ್ ಸೆ ಹುವಾ? ಸಮ್ಮೇಳನದ ಉದ್ಘಾಟನೆ ಬಹಳ ಅದ್ಧೂರಿಯಾಗಿ ಆಯಿತು। ಒಂಬತ್ತನೇದು, ಬ್ರೀಫ್ ಕೇಸ್ ಮೇ ಕ್ಯಾ ಥಾ? ಬ್ರೀಫ್ ಕೇಸ್ನಲ್ಲಿ ಏನಿತ್ತು? उत्तरा, ब्रीफ केस में कागजात था। ब्रीफ केस ನಲ್ಲಿ ಕಾಗದ ಪತ್ರಗಳಿದ್ದವು। ಹತ್ತನೇ ಪ್ರಶ್ನೆ, लेखक ने धूप का चश्मा कहां रखा था? ಲೇಖಕರು ತಮ್ಮ ಕೂಲಿಂಗ್ ಗ್ಲಾಸ್ ಅನ್ನು ಎಲ್ಲಿ ಇಟ್ಟಿದ್ದರು? लेखक ने धूप का चश्मा होटल के कमरे में टेबल पर रखा था। ಲೇಖಕರು ಕೂಲಿಂಗ್ ಗ್ಲಾಸ್ ಅನ್ನು ಹೋಟೆಲಿನ ಕೊಠಡಿಯಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದರು। 11ನೇ ಪ್ರಶ್ನೆ, तीसरे दिन लेखक के कमरे से क्या गायब हो गया? ಮೂರನೇ ದಿನ ಲೇಖಕರ ಕೊಠಡಿಯಿಂದ ಏನು ಮಾಯವಾಯಿತು, ಕಾಣೆಯಾಯಿತು?
उत्तरा, तीसरे दिन लेखक के कमरे में कंबल गायब हो गया. ಮೂರನೇ ದಿನ ಲೇಖಕರ ಕೊಠಡಿಯಲ್ಲಿ ಕಂಬಳಿ ಮಾಯವಾಯಿತು, ಕಾಣೆಯಾಯಿತು. ಇನ್ನು ಎರಡನೇ ಮೇನ್ ಕ್ವೆಶ್ಚನ್, 2-3 ವಾಕ್यों में उत्तर लिखिए. 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಒಂದನೇದು, ಲೇಖಕ को भेजे गए निमंत्रण पत्र में क्या लिखा गया था? ಲೇಖಕರಿಗೆ ಕಳುಹಿಸಿದಂತಹ ಆಮಂತ್ರಣ ಪತ್ರದಲ್ಲಿ ಏನೆಂದು ಬರೆಯಲಾಗಿತ್ತು? ಉತ್ತರ, ಲೇಖಕ को भेजे गए निमंत्रण पत्र में लिखा गया था कि, ಲೇಖಕರಿಗೆ ಕಳುಹಿಸಿದ ಆಮಂತ್ರಣ ಪತ್ರದಲ್ಲಿ ಬರೆಯಲಾಗಿತ್ತು ಏನೆಂದರೆ, ಹಿಂಗೆ ಕೆಳಗೊಂದೊಂದೇ ಪಾಯಿಂಟ್ಸ್ ಅನ್ನು ಬರ್ಕೊಂತ ಹೋಗಬಹುದು. ಮೊದಲನೇದು, हम लोग इस शहर में एक ईमानदार सम्मेलन कर रहे हैं. ನಾವು ಈ ನಗರದಲ್ಲಿ ಪ್ರಾಮಾಣಿಕರ ಸಮ್ಮೇಳನವನ್ನು ಮಾಡಲಿದ್ದೇವೆ. आप इस देश के प्रसिद्ध ईमानदार है. ತಾವು ಈ ದೇಶದ ಪ್ರಸಿದ್ಧ ಪ್ರಾಮಾಣಿಕರು. हमारी प्रार्थना है कि आप इस सम्मेलन का उद्घाटन करें. ನಮ್ಮ ಪ್ರಾರ್ಥನೆ ಏನೆಂದರೆ ತಾವು ಈ ಸಮ್ಮೇಳನವನ್ನು ಉದ್ಘಾಟಿಸಬೇಕು. आपको आने जाने का पहला दर्जे का किराया देंगे. ತಮಗೆ ಬಂದು ಹೋಗುವ ಮೊದಲ ದರ್ಜೆಯ ಟಿಎ ಪ್ರಯಾಣ ಭತ್ಯೆಯನ್ನು ನೀಡಲಾಗುವುದು. साथ ही आवास, भोजन आदि की उत्तम व्यवस्था होगी. ಜೊತೆಗೆ ಆವಾಸ್, ವಸತಿಯ, ಊಟದ ಉತ್ತಮ ವ್ಯವಸ್ಥೆಯೂ ಇರುವುದು. आपके आगमन से ईमानदारों तथा उदयीमान ईमानदारों को प्रेरणा मिलेगी. ತಮ್ಮ ಆಗಮನದಿಂದ ಪ್ರಾಮಾಣಿಕರು ಮತ್ತು ಉದಯೋನ್ಮುಖ ಪ್ರಾಮಾಣಿಕರಿಗೆ ಪ್ರೇರಣೆ ದೊರೆತಂತಾಗುವುದು. ಆದಿ ಇತ್ಯಾದಿ ಅಂತ ಬರೀಬಹುದು. ಎರಡನೇ ಪ್ರಶ್ನೆ, फूल मालाएं मिलने पर लेखक क्या सोचने लगे? ಹೂವಿನ ಮಾಲೆಗಳು ಸಿಕ್ಕಾಗ ಲೇಖಕರು ಏನೆಂದು ಯೋಚಿಸತೊಡಗಿದರು? फूल मालाएं मिलने पर लेखक सोचने लगे कि आसपास कोई माली होता तो फूल मालाएं बेच लेते. ಹೂವಿನ ಮಾಲೆಗಳು ಸಿಕ್ಕಾಗ ಲೇಖಕರು ಯೋಚಿಸತೊಡಗಿದರು ಕಿ ಏನೆಂದರೆ, ಅಕ್ಕಪಕ್ಕ ಯಾರಾದರೂ ಮಾಲಿ, ಹೂ ಮಾರುವ ಮಾರಾಟಗಾರನಿದ್ದರೆ ತೋ ಅವುಗಳನ್ನ ಮಾರಾಟ ಮಾಡುತ್ತಿದ್ದೆ, ಬೇಚಲೇತೆ, ಮಾರಾಟ ಮಾಡುತ್ತಿದ್ದೆ ಅಂತ ಯೋಚಿಸ್ತಾರೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಲೇಖಕನೇ ಮಂತ್ರಿ ಕೋ ಕ್ಯಾ ಸಮझाया? ಲೇಖಕರು ಆ ಕಾರ್ಯದರ್ಶಿಗೆ ಏನೆಂದು ತಿಳುವಳಿಕೆಯನ್ನ ನೀಡಿದ್ರು ಅಂತ. ಲೇಖಕನೇ ಮಂತ್ರಿ ಕೋ ಸಮझाया ಕಿ, ಲೇಖಕರು ಮಂತ್ರಿಗೆ ತಿಳುವಳಿಕೆಯನ್ನು ಹೇಳಿದರು ಕಿ ಏನಪ್ಪಾ ಅಂದ್ರೆ, ಒಂದೊಂದೇ ಪಾಯಿಂಟ್, ईमानदारों के सम्मेलन में पुलिस ईमानदारों की तलाशी लेना ठीक नहीं है. ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಪೊಲೀಸರು ಬಂದು ಪ್ರಾಮಾಣಿಕರನ್ನ ಪರಿಶೀಲಿಸುವುದು, ಚೆಕ್ ಮಾಡುವುದು ಸರಿಯಲ್ಲ. ಯಹ ಬಡಿ ಅಶೋಭನೀಯ ಬಾತ್ ಹೋಗಿ, ಇದು ಬಹಳ ಅಶೋಭನೀಯ ಮಾತಾಗುವುದು. ಫಿರ್ ಇತನೆ ಬಡೇ ಸಮ್ಮೇಳನ ಮೇ ಥೋಡಿ ಗಡ್ಬಡಿ ಹೋಗಿ ಹಿ, ಮತ್ತೆ ಇಂಥ ದೊಡ್ಡ ಸಮ್ಮೇಳನಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದೇ ಆಗುತ್ತದೆ. ನಾಲ್ಕನೇ ಪ್ರಶ್ನೆ, ಚಪ್ಪಲೋं की चोरी होने पर ईमानदार डेलीगेट ने क्या सुझाव दिया? ಚಪ್ಪಲಿಗಳು ಕಳ್ಳತನವಾದ ನಂತರ ಆ ಪ್ರಾಮಾಣಿಕ ಪ್ರತಿನಿಧಿಯು ಏನೆಂದು ಸಲಹೆ ನೀಡಿದ? ಉತ್ತರ, ईमानदार डेलीगेट ने सुझाव दिया कि, ಪ್ರಾಮಾಣಿಕ ಪ್ರತಿನಿಧಿ ಸಲಹೆಯನ್ನು ನೀಡಿದ ಕಿ ಏನೆಂದರೆ, ಚಪ್ಪಲಿ ಏಕ್ ಜಗಹ ಮೇ ನಹಿ ಉತಾರ್ನಾ ಚಾಹಿಯೇ, ಚಪ್ಪಲಿಗಳನ್ನು ಒಂದೇ ಜಾಗದಲ್ಲಿ ಬಿಡಬಾರದು. एक चप्पल यहां उतारिए तो दूसरी 10 फीट दूर. ಒಂದು ಚಪ್ಪಲಿಯನ್ನು ಇಲ್ಲಿ ಬಿಟ್ರೆ ಇನ್ನೊಂದನ್ನ 10 ಅಡಿ ದೂರದಲ್ಲಿ ಬಿಡಬೇಕು. ತಬ್ ಚಪ್ಪಲೆ ಚೋರಿ ನಹಿ ಹೋತಿ, ಆಗ ಚಪ್ಪಲಿಗಳು ಕಳ್ಳತನವಾಗುವುದಿಲ್ಲ. ಏಕ ಹಿ ಜಗಹ ಮೇ ಜೋಡಿ ಹೋಗಿತೋ ಚೋರಿ ಹೋತಾ ಹೈ, ಒಂದೇ ಜಾಗದಲ್ಲಿ ಚಪ್ಪಲಿಗಳು ಜೋಡಿ ಇದ್ರೆ ಖಂಡಿತ ಕಳ್ಳತನವಾಗ್ತವೆ. ಮೈನೆ ಐಸಾ ಹಿ ಕಿಯಾ ತಾ, ನಾನು ಹೀಗೆಯೇ ಮಾಡಿದ್ದೆ ಅಂತ ಅವನು ಸಲಹೆ ನೀಡ್ತಾನೆ. ನೆಕ್ಸ್ಟ್ ಐದನೇ ಪ್ರಶ್ನೆ, लेखक ने कमरा छोड़कर जाने का निर्णय क्यों लिया? ಲೇಖಕರು ಕೊಠಡಿಯನ್ನು ಬಿಟ್ಟು ಹೋಗುವ ನಿರ್ಣಯವನ್ನ ಯಾಕೆ ಮಾಡಿದರು? सम्मेलन में लेखक के चप्पले, चश्मा, चादर, कंबल और ताला तक चोरी हो गया था. ಸಮ್ಮೇಳನದಲ್ಲಿ ಲೇಖಕರ ಚಪ್ಪಲಿಗಳು, ಕನ್ನಡಕ, ಹಾಸಿಗೆ ಅಥವಾ ಹೊದಿಕೆ, ಕಂಬಳಿ ಮತ್ತು ಬೀಗದ ತನಕ ಕಳ್ಳತನವಾಗಿದ್ದವು. ಅಬ್ ವಹಿ ಏಕ್ ಬಾಕಿ ಬಚೇತೆ, ಈಗ ಅವರೊಬ್ಬರೇ ಉಳಿದುಕೊಂಡಿದ್ದರು. ಇಸ್ಲಿಯೇ ಲೇಖಕನೇ ಕಮರಾ ಚೋಡ್ಕರ್ ಜಾನೆ ಕಾ ನಿರ್ಣಯ ಲಿಯಾ, ಹಾಗಾಗಿ ಆ ಲೇಖಕರು ಕೊಠಡಿಯನ್ನ ಬಿಟ್ಟು ಹೋಗುವ ನಿರ್ಣಯವನ್ನ ತೆಗೆದುಕೊಂಡ್ರು. ಆರನೇ ಪ್ರಶ್ನೆ, ಮುಖ್ಯ ಅತಿಥಿ ಕಿ ಬೇಇಮಾನಿ ಕಹಾ ದಿಖಾಯಿ ದೇತಿ ಹೈ? ಮುಖ್ಯ ಅತಿಥಿಗಳ ಅಪ್ರಾಮಾಣಿಕತೆ ಎಲ್ಲಿ ಕಾಣಿಸುತ್ತದೆ? मुख्य अतिथि को आने जाने का पहले दर्जे का किराया देते थे.
आवास भोजन आदि का उत्तम व्यवस्था भी हुई थी। ಮುಖ್ಯ ಅತಿಥಿಗಳಿಗೆ ಬಂದು ಹೋಗುವ ಮೊದಲ ದರ್ಜೆಯ ಪ್ರಯಾಣ ಭತ್ಯೆಯನ್ನು ನೀಡುತ್ತಿದ್ದರು। ವಸತಿ ಊಟದ ಒಳ್ಳೆಯ ವ್ಯವಸ್ಥೆಯೂ ಕೂಡ ಆಗಿತ್ತು। लेकिन लेखक ने दूसरे दर्जे में आकर पहला दर्जे का किराया लेना चाहते थे। ಆದರೆ ಲೇಖಕರು ಎರಡನೇ ದರ್ಜೆಯಲ್ಲಿ ಬಂದು ಮೊದಲ ದರ್ಜೆಯ ಆ ಪ್ರಯಾಣ ಭತ್ಯವನ್ನು ತೆಗೆದುಕೊಳ್ಳ ಬಯಸಿದ್ದರು। फूल मालाएं मिलने पर उसे बेचने के लिए सोचे थे। ಹೂವಿನ ಮಾಲೆಗಳು ಸಿಕ್ಕಾಗ ಅದನ್ನು ಮಾರಾಟ ಮಾಡಲು ಯೋಚಿಸಿದರು। इस तरह मुख्य अतिथि की बेईमानी दिखाई देती है। ಈ ರೀತಿಯಾಗಿ ಮುಖ್ಯ ಅತಿಥಿಗಳ ಅಪ್ರಾಮಾಣಿಕತೆ ನಮಗೆ ಕಾಣಿಸುತ್ತದೆ। चार चह वाक्यों में उत्तर लिखिए। ಮೂರನೇ ಮೇನ್ ಕ್ವೆಶ್ಚನ್, 4-6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ। लेखक के धूप का चश्मा खो जाने की घटना का वर्णन कीजिए। ಲೇಖಕರ ಕೂಲಿಂಗ್ ಗ್ಲಾಸ್ ಕಳೆದು ಹೋದ ಘಟನೆಯನ್ನ ವರ್ಣಿಸಿ ಅಂತ ಇದೆ। ಸಾಮಾನ್ಯವಾಗಿ ಈ 3 ಅಂಕದ ಪ್ರಶ್ನೆಗಳನ್ನೇ ಜಾಸ್ತಿ ಕೇಳೋದು। ವಿವರವಾದಂಥ ಮಾಹಿತಿಯನ್ನ ಇತ್ತೀಚಿನ ಪರೀಕ್ಷಾ ಪದ್ಧತಿ ಬದಲಾವಣೆಯಾದ ನಿಯಮಗಳನ್ವಯ ಕೇಳ್ತಾರೆ। ಹಾಗಾಗಿ ವಿಸ್ತೃತವಾಗಿ ಬರೆಯೋದನ್ನು ನೀವು ಕಲ್ತ್ಕೋಬೇಕು। ಆ ಪ್ರಶ್ನೆಗಳಲ್ಲಿ ಈ ಎಲ್ಲ ಉತ್ತರಗಳು ಬರ್ತವೆ। ಮೊದಲನೇದರಲ್ಲಿ लेखक ने दूसरे दिन बैठक में जाने के लिए धूप का चश्मा देखा तो वह गायब था। ಲೇಖಕರು ಮರುದಿನ ಗೋಷ್ಠಿಗೆ ಅಥವಾ ಬೈಠಕ್ಕಿಗೆ ಹೋಗಲು ಕನ್ನಡಕವನ್ನು ನೋಡಿದಾಗ ಅವರ ಕನ್ನಡಕ ಕಾಣೆಯಾಗಿತ್ತು। बैठक में एक डेलीगेट ने आकर लेखक को सहानुभूति प्रकट किया। ಆ ಗೋಷ್ಠಿಯಲ್ಲಿ ಒಬ್ಬ ಪ್ರತಿನಿಧಿ ಬಂದು ಲೇಖಕರಿಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತಾನೆ। वह पिछले दिन धूप का चश्मा नहीं पहना था। ಅವನು ಈ ಹಿಂದಿನ ದಿನ ಕೂಲಿಂಗ್ ಗ್ಲಾಸ್ ಅನ್ನ ಹಾಕೊಂಡಿರಲಿಲ್ಲ। ಆಜ್ ಪಹನಾತ, ಇವತ್ತು ಹಾಕೊಂಡಿದ್ದ। ವಾ ಚಶ್ಮಾ ಲೇಖಕ ಕಾ ಹಿ ತಾ, ಆ ಕನ್ನಡಕ ಲೇಖಕರದ್ದೇ ಆಗಿತ್ತು। ಎರಡನೇ ಪ್ರಶ್ನೆ, ಮಂತ್ರಿ और कार्यकर्ताओं के बीच क्या वार्तालाप हुआ। ಕಾರ್ಯದರ್ಶಿ ಮತ್ತು ಆ ಕಾರ್ಯಕರ್ತರ ನಡುವೆ ನಡೆದಂತಹ ವಾರ್ತಾಲಾಪವನ್ನ ಸಂವಾದವನ್ನ ಬರೆಯಿರಿ ಅಥವಾ ಏನು ಸಂವಾದ ನಡೆಯಿತು। ಉತ್ತರ, ಮಂತ್ರಿ ಕಾರ್ಯಕರ್ತಾओं को डांटने लगे कि, ಮಂತ್ರಿ ಆ ಕಾರ್ಯಕರ್ತರನ್ನು ಬೈಯತೊಡಗಿದ ಕಿ ಏನಪ್ಪಾ ಅಂದ್ರೆ, ತುಮ್ ಲೋಗ್ ಕ್ಯಾ ಕರ್ತೆ ಹೋ, ತುಮಾರೆ ರಾತೆ ಹಿ ಚೋರಿಯಾ ಹೋ ರಹಿ ಹೈ। ನೀವೆಲ್ಲ ಏನ್ರಿ ಮಾಡ್ತೀರಾ, ನೀವಿರುವಾಗಲೇ ಕಳ್ತನಗಳಾಗ್ತಾ ಇದಾವೆ। ಬಾಹರ್ ಯಹ ಖಬರ್ ಫೈಲಿತು ಬದನಾಮಿ ಹೋಗಿ, ಹೊರಗೆ ಈ ವಿಷಯ ತಿಳಿದ್ರೆ ಕೆಟ್ಟ ಹೆಸರು ಬರುತ್ತೆ। ಸಬ್ ಕ ತಲಾಶಿ ಕೀಜಿಯೇ, ಎಲ್ಲರನ್ನು ಚೆಕ್ ಮಾಡ್ರಿ। ಕಾರ್ಯಕರ್ತಾವನ್ನೇ ಕಹ ಕಿ, ಆಗ ಕಾರ್ಯಕರ್ತರು ವಾಪಸ್ ಹೇಳ್ತಾರೆ ಏನಪ್ಪಾ ಅಂದ್ರೆ, ಮಾನನೀಯ ಡೆಲಿಗೇಟ್ ಯಹಾ ವಹಾ ಜಾಯೆ ತೋ ಹಮ್ ಕೈಸೆ ರೋಕ್ ಸಕ್ತೆ ಹೈ। ಗೌರವಾನ್ವಿತ ಪ್ರತಿನಿಧಿಗಳು ಈ ಕಡೆ ಆ ಕಡೆ ಹೋಗ್ತಾರೆ ಅಂದ್ರೆ ನಾವು ಹೇಗೆ ತಡೆ ಹಿಡಿಯುವುದು। ಆದೇ ಡೆಲಿಗೇಟ್ ಕಿರಾಯ ಲೇಕರ್ ಗಯೆ ಹೈ ತೋ ಅಬ್ ಕಿಸ್ಕಿ ತಲಾಶಿ ಕರ್ವಾಯೆಂಗೆ। ಅರ್ಧಕ್ಕಿಂತ ಹೆಚ್ಚಿನ ಪ್ರತಿನಿಧಿಗಳು ಈಗಾಗಲೇ ಪ್ರಯಾಣ ಭತ್ಯೆ ತೆಗೆದುಕೊಂಡು ಹೋಗಿದ್ದಾರೆ, ಈಗ ಯಾರನ್ನ ನೀವು ಪರಿಶೀಲಿಸ್ತೀರಿ ಇತ್ಯಾದಿ। ಮುಂದುವರೆದು ಮೂರನೇ ಪ್ರಶ್ನೆ, ಸಮ್ಮೇಳನ में लेखक को क्या क्या अनुभव हुए। ಇದು ಬಹಳ ಮಹತ್ವಪೂರ್ಣವಾದಂತಹ ಪ್ರಶ್ನೆ। ಇದು ಇಡೀ ಕಥೆಯ ಸಾರಾಂಶವನ್ನು ಹೇಳುವಂಥದ್ದು। ಸಮ್ಮೇಳನದಲ್ಲಿ ಲೇಖಕರಿಗಾದ ಅನುಭವಗಳು ಏನೇನು। ಉತ್ತರ, ಖುದ್ದು ಲೇಖಕ ಹಿ ಬೇಯಿಮಾನ್ತೆ, ಸ್ವತಃ ಲೇಖಕರೇ ಅಪ್ರಾಮಾಣಿಕರಾಗಿದ್ದರು। इसी तरह सम्मेलन में ज्यादातर बेईमान लोग ही आए थे। ಇದೇ ರೀತಿಯಾಗಿ ಸಮ್ಮೇಳನದಲ್ಲಿ ಬಹುತೇಕ ಅಪ್ರಾಮಾಣಿಕರೇ ಬಂದಿದ್ದರು। सम्मेलन में पहले दिन लेखक का चप्पले गायब हुए। ಸಮ್ಮೇಳನದಲ್ಲಿ ಮೊದಲ ದಿನ ಲೇಖಕರ ಚಪ್ಪಲಿಗಳು ಕಾಣೆಯಾದವು। उसी दिन रात में चादर गायब हुए। ಅದೇ ದಿನ ರಾತ್ರಿ ಹೊದಿಕೆ ಮಾಯವಾಯಿತು। दूसरे दिन लेखक के धूप का चश्मा गायब हुए। ಮರುದಿನ ಲೇಖಕರ ಕೂಲಿಂಗ್ ಗ್ಲಾಸ್ ಕಾಣೆಯಾಯಿತು। ಚಾದರ್ ಕಂಬಲ್ और तारा तक चोरी हो गए। ಹಾಸಿಗೆ ಕಂಬಳಿ ಕೊನೆಗೆ ಬೀಗ ತನಕ ಕೂಡ ಕಳ್ಳತನಗಳಾದವು। इसलिए लेखक कमरा छोड़कर जाने का निर्णय लिया। ಆದ್ದರಿಂದ ಲೇಖಕರು ಕಮರ ಕೊಠಡಿಯನ್ನ ಬಿಟ್ಟು ಹೋಗುವಂತ ನಿರ್ಣಯವನ್ನ ಮಾಡಿದ್ರು। ಇದೇ ಪ್ರಶ್ನೆ, ಕ್ಯೋ ಲೇಖಕ್ ನೆ ಕಮರಾ छोड़कर निर्णय लिया ಅನ್ನೋ ಪ್ರಶ್ನೆಗೂ ಕೂಡ ಹೆಚ್ಚು ಕಡಿಮೆ ಇದೇ ಉತ್ತರವನ್ನ ನೀವು ಬರೆಯಬಹುದು। ನೆಕ್ಸ್ಟ್ 4ನೇ ಮೇನ್ ಕ್ವೆಶ್ಚನ್, ಅನುರೂಪತಾ। ಮೊದಲನೇದು, ಪಹಲಾ ದಿನ್ ಚಪ್ಪಲೆ ಗಾಯಬ್ ಥಿ, ಮೊದಲ ದಿನ ಚಪ್ಪಲೆಗಳು ಕಾಣೆಯಾದವು। ದೂಸರೆ ದಿನ್ ಡ್ಯಾಶ್, ಚಾದರೆ ಯಾ ಧೂಪ್ ಕಾ ಚಶ್ಮಾ, ಹೊದಿಕೆಗಳು ಅಥವಾ ಕೂಲಿಂಗ್ ಗ್ಲಾಸ್। ಎರಡನೇದು, ತೀಸರೆ ದಿನ್ ಕಂಬಲ್ ಗಾಯಬ್ ಥಾ, ಚೌಥೆ ದಿನ್ ಡ್ಯಾಶ್, ಮೂರನೇ ದಿನ ಕಂಬಳಿ ಕಾಣೆ ಆದ್ರೆ 4ನೇ ದಿನ ಡ್ಯಾಶ್, ತಾಲಾ ಗಾಯಬ್ ಥಾ, ಬೀಗ ಕಾಣೆಯಾಯಿತು। ಮೂರನೇದು, ರಿಕ್ಷಾ
तीन पहियों का वाहन, ಆಟೋ ರಿಕ್ಷಾ ಮೂರು ಚಕ್ರಗಳ ವಾಹನ. ಸೈಕಲ್ ಡ್ಯಾಶ್, ಸೈಕಲ್ ದೋ पहियों का ವಾಹನ, ಎರಡು ಗಾಲಿಗಳ ಎರಡು ಚಕ್ರಗಳ ವಾಹನ. ನಾಲ್ಕನೇದು ರೇಲ್ ಗಾಡಿ ಪಟರಿ, ರೈಲು ಹಳಿ ಮೇಲೆ ಹೋಗುತ್ತೆ. ಹವಾಯಿ ಜಹಾಜ್ ಡ್ಯಾಶ್, ಆಕಾಶ್ ಆಸ್ಮಾನ್ ನಭ್, ಯಾವ್ದು ಬದ್ರು ಸರಿನೇ. ನೆಕ್ಸ್ಟ್ ಐದನೇ ಮೇನ್ ಕ್ವಶನ್, ರಿಕ್ತ ಸ್ಥಾನ ಬರಿಯೇ, ಖಾಲಿ ಬಿಟ್ಟ ಸ್ಥಳಗಳನ್ನ ತುಂಬಬೇಕು, ತುಂಬಿದೆ ಈಗ. हम लोग इस शहर में एक डांस सम्मेलन कर रहे हैं, हम लोग इस शहर में ईमानदार सम्मेलन कर रहे हैं. आपकी चप्पलें नहीं गई, यह डांस है. आपकी चप्पलें नहीं गई, यह गनीमत है. वह मेरा चश्मा लगाए डांस से बैठे थे, वह मेरा चश्मा लगाए इत्मीनान से बैठे थे. फिर इतने बड़े सम्मेलन में थोड़ी डैश होगी ही, फिर इतने बड़े सम्मेलन में थोड़ी गड़बड़ी होगी ही. नेक्स्ट आरನೇ मेन क्वेश्चन, विलोमार्थक शब्द लिखिए, विरुद्धार्थक शब्दಗಳನ್ನ ಬರೆಯಿರಿ. आगमन निर्गमन, रात दिन, जवाब सवाल, बेचना खरीदना, सज्जन दुर्जन. ಇಷ್ಟಾದ್ಮೇಲೆ ಏಳನೇ ಮೇನ್ ಕ್ವಶನ್, ಬಹುವಚನ ರೂಪ ಲಿಖಿಯೇ, ಅಂದ್ರೆ ಇಲ್ಲಿರೋವೆಲ್ಲ ಏಕವಚನದಲ್ಲಿದ್ದಾವೆ, ಅವನು ಬಹುವಚನ ಮಾಡಬೇಕು ಅಂತ. ಕಪಡ ಕಪಡೆ, ಚಾದರ್ ಚಾದರೆ, ಬಾತ್ ಬಾತೆ, ಡಿಬ್ಬ ಡಿಬ್ಬೆ, ಚೀಜ್ ಚೀಜೆ. ಇದರ ನಂತರ ಎಂಟನೇ ಮೇನ್ ಕ್ವಶನ್, ಪ್ರೇರಣಾರ್ಥಕ ಕ್ರಿಯಾರೂಪ ಲಿಖಿಯೇ ಅಂತ. ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ಬರೀರಿ. ಇಲ್ಲಿ ನಾನು 4 ಕ್ರಿಯೆಯ ಬೇರೆ ಬೇರೆ ಆಯಾಮಗಳನ್ನ ಇಲ್ಲಿ ಕೊಟ್ಟಿದ್ದೇನೆ. ಮೊದಲನೇದು ಧಾತು ಮೂಲ, ಎರಡನೇದು ಕ್ರಿಯಾಶಬ್ದ, ಮೂರನೇದು ಪ್ರಥಮ ಪ್ರೇರಣಾರ್ಥಕ ರೂಪ, ನಾಲ್ಕನೇದು ದ್ವಿತೀಯ ಪ್ರೇರಣಾರ್ಥಕ ರೂಪ. ಮೊದಲನೇದು ಟಹರ್, ಟಹರ್ನಾ, ಟಹರಾನ, ಟಹರ್ವಾನ. ನೋಡಿ ಅಲ್ಲಿ ಕೆಂಪು ಇಂಕ್ನಲ್ಲಿ ಅದನ್ನು ಬದಲಾಯಿಸಿದ್ದೀನಿ ಬಣ್ಣನ, ನೀವು ಗಮನಿಸ್ಬೇಕದನ್ನ. ಕ್ರಿಯೆ ಧಾತು ಇದ್ದುದಕ್ಕೆ ಟಹರ್ ಇದ್ದುದಕ್ಕೆ ನಾ ಸೇರ್ಕೊಳ್ತು, ಕ್ರಿಯೆ ಆಯ್ತು. ಕ್ರಿಯೆ ಟಹರಾನ ಆಗಿದ್ದೇನಾಯ್ತು, ಪ್ರಥಮ ಪ್ರೇರಣಾರ್ಥಕ ಆಯ್ತು. ಟಹರ್ವಾನ ದ್ವಿತೀಯ ಪ್ರೇರಣಾರ್ಥಕ ರೂಪ. ಅದೇ ರೀತಿ ಧೋ ಧೋನ, ಧುಲಾನ, ಧುಲ್ವಾನ. ಧೋ ಅಂದ್ರೆ ತೊಳೆಯುವುದು ಅಂತ, ತೊಳೆಯುವುದು, ತೊಳೆಸುವುದು, ತೊಳೆಸಿಸುವುದು. ದೇಕ್ ದೇಖ್ನ, ದಿಖಾನ, ದಿಖ್ವಾನ. लौट लौटना, लौटाना, लौटवाना. उतर उतरना, उतराना, उतरवाना. पहन पहनना, पहनाना, पहनवाना. 9ನೇ ಮೇನ್ ಕ್ವಶನ್, ಸಂಧಿ ವಿಚ್ಛೇದ करके ಸಂಧಿ का नाम लिखिए. ಸಂಧಿಯ ವಿಚ್ಛೇದ ಮಾಡೋದಂದ್ರೆ ಬಿಡಿಸಬೇಕು, ಸಂಧಿಯನ್ನು ಬಿಡಿಸಿ ಮತ್ತು ಸಂಧಿಯ ಹೆಸರನ್ನ ಹೇಳಿ ಅಂತ ಇದೆ. ಒಂದು ಪ್ರಶ್ನೆ ಸಾಮಾನ್ಯವಾಗಿ ಸಂಧಿ ಬಗ್ಗೆ ಇರುತ್ತೆ, ಸಮಾಸದ ಬಗ್ಗೆ ಒಂದಿರ್ತದೆ. ಒಂದು ಸ್ವಾಗತ, ಹೆಂಗ್ ಬಿಡಿಸೋದು ಇದನ್ನ? ಸು ಅಧಿಕ್ ಆಗತ್ ಸ್ವಾಗತ ಆಗುತ್ತೆ. ಯಾವ ಸಂಧಿ ಇದು? ಎಂಡ್ ಸಂಧಿ. ಸಹಾನುಭೂತಿ, ಸಹ ಅಧಿಕ್ ಅನುಭೂತಿ, ಸಹಾನುಭೂತಿ ದೀರ್ಘ ಸಂಧಿ. ಸಜ್ಜನ್, ಸತ್ ಅಧಿಕ್ ಜನ್, ಸಜ್ಜನ್ ವ್ಯಂಜನ ಸಂಧಿ. ಪರೋಪಕಾರ, पर अधिक उपकार, परोपकार गुण संधि. निश्चिंत, निहि अधिक चिंता, निश्चिंत विसर्ग संधि. सदैव, सदा अधिक एव, सदैव वृद्धि संधि. कन्नड़ या अंग्रेजी में अनुवाद कीजिए. कन्नड़ अथवा इंग्लिश ನಲ್ಲಿ ಅನುವಾದ ಮಾಡಿ, ಕನ್ನಡದಲ್ಲಿ ಮಾಡಲಾಗಿದೆ. हम आपको आने जाने का पहले दर्जे का किराया देंगे. ನಾವು ತಮಗೆ ಬಂದು ಹೋಗುವ ಮೊದಲ ದರ್ಜೆಯ ಪ್ರಯಾಣದ ವೆಚ್ಚವನ್ನು ನೀಡುವೆವು. स्टेशन पर मेरा खूब स्वागत हुआ. ಸ್ಟೇಷನ್ನಲ್ಲಿ ನನಗೆ ಅದ್ಧೂರಿ ಸ್ವಾಗತ ದೊರೆಯಿತು. देखिए चप्पलें एक जगह नहीं उतारनी चाहिए. ನೋಡಿ, ಚಪ್ಪಲಿಗಳನ್ನು ಒಂದೇ ಜಾಗದಲ್ಲಿ ಬಿಡಬಾರದು. अब मैं बचा हूं, अगर रुका तो मैं ही चुरा लिया जाऊंगा. ಈಗ ನಾನು ಉಳಿದುಕೊಂಡಿದ್ದೇನೆ, ಒಂದು ವೇಳೆ ಇಲ್ಲೇ ನಿಂತರೆ ನನ್ನನ್ನು ಕದಿಯುತ್ತಾರೆ. ಇಲ್ಲಿ 10ನೇ ಮೇನ್ ಕ್ವೆಶ್ಚನ್, ईमान गुणों के सामने सही चिन्ह या राइट और बेईमान गुणों के सामने गलत चिन्ह या इंटू लगाइए. ಅಂದ್ರೆ ಪ್ರಾಮಾಣಿಕ ಗುಣಗಳ ಮುಂದೆ ಸರಿ ಎಂದು, ಅಪ್ರಾಮಾಣಿಕ ಗುಣಗಳ ಮುಂದೆ ತಪ್ಪು ಎಂದು ಗುರುತು ಹಾಕಿ ಅಂತ. ಮೊದಲನೇದು, दूसरे लोगों की वस्तुओं को वापस
ಪೌಂಚಾನ, ಇನ್ನೊಬ್ಬರ ವಸ್ತುಗಳನ್ನ ವಾಪಸ್ ತಲುಪಿಸುವುದು. ಇದು ಯಾವ ಗುಣ? ಇದು ಈಮಾನ್. ಹಾಗಾಗಿ ರೈಟ್. ಚೋರಿ ಕರ್ನ ಸಹಿ, ಬೇईमान ಗುಣ, ಹಾಗಾಗಿ ಗಲತ್. ರಾಸ್ತೆ ಮೇ ಮಿಲಿ ವಸ್ತುओं ಪೊಲೀಸ್ ಸ್ಟೇಷನ್ ಪೌಂಚಾನ. ಪೌಂಚಾನ ಅಂದ್ರೆ ರಸ್ತೆಯಲ್ಲಿ ಸಿಕ್ಕಂತ ವಸ್ತುಗಳನ್ನ ಪೊಲೀಸ್ ಸ್ಟೇಷನ್ಗೆ ತಲುಪಿಸಬೇಕು, ಅದು ಈಮಾನ್ ಗುಣ. ಕಾಮ್ ಚೋರಿ ಕರ್ನ, ಕಾಮ್ ಚೋರ್ ಕರ್ನ ಅಂದ್ರೆ ಸೋಮಾರಿತನ, ಮೈಗಳತನ ಮಾಡೋದು, ಅದು ಬೇईमान. ಬಗಲ್ ಮೇ ಚುರಿ ಮುಹ್ ಮೇ ರಾಮ್ ರಾಮ್ ಕರ್ನ, ಇದೊಂದು ಗಾದೆ ಮಾತು ಇದು. ಬಗಲ್ ಮೇ ಚುರಿ ಮುಹ್ ಮೇ ರಾಮ್ ರಾಮ್ ಅಂತಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಏನ್ ಹೇಳ್ಬೋದು ಅದನ್ನ, ಹೊರಗೆ ಬಸಪ್ಪ ಒಳಗೆ ವಿಷಪ್ಪ ಅಂತ ಒಂದು ಮಾತು ಹೇಳ್ತಾರೆ. ಹಂಗೆ ಬಗಲಲ್ಲಿ ಚೂರಿ ಇಟ್ಕೊಳ್ಳೋದು, ಮುಗ್ದಲ್ಲಿ ಮಾತ್ರ ರಾಮ್ ರಾಮ ಅನ್ನೋದು, ಇದು ಒಳ್ಳೆಯ ಗುಣ ಅಲ್ಲ, ಇದು ಬೇईमानी ಗುಣ. झूठ बोलना ಬೇईमानी. ನೇಕ್ ಮಾರ್ಗ ಪರ್ ಚಲ್ನಾ, ಸರಿಯಾದ ದಾರಿಯಲ್ಲಿ ನಡೆಯೋದು ಈಮಾನ್. ಜಾನ್ ಬೂಜ್ಕರ್ ಗಲ್ತಿ ಕರ್ನ, ಗೊತ್ತಿದ್ದು ತಪ್ಪು ಮಾಡೋದು ಬೇईमान ಗುಣ. ಬಹಾನಾ ಬನಾನಾ, ನೆಪ ಹೇಳುವುದು ಬೇईमानी ಗುಣ. ಸಚ್ ಬೋಲ್ನಾ ಈಮಾನ್. ಸಮಯ ಪರ್ ಕಾಮ್ ಪೂರಾ ಕರ್ನ ಈಮಾನ್. ಧೋಕಾ ದೇನಾ, ಮೋಸ ಮಾಡೋದು ಬೇईमान. 10ನೇ ಮೇನ್ ಕ್ವಶನ್, 13ನೇದು ಮುಂದುವರೆದು. ಜಾನ್ ಸಾಜಿ ಕರ್ನ, ಮೋಸ ವಂಚನೆ ಮಾಡೋದು, ಅದು ಕೂಡ ಬೇईमानी ಗುಣ. ಚೋರ್ ಬಾಜಾರಿ ಮೇ ಮಿಲಾವಟ್ ಕರ್ನ, ಚೋರ್ ಬಾಜಾರ್ ಅಂದ್ರೆ ಕಳ್ಳ ಸಂತೆಯಲ್ಲಿ, ಕಾಳ ಸಂತೆಯಲ್ಲಿ ಮಿಲಾವಟ್ ಕರ್ನ ಏನ್ ಮಾಡೋದು, ಸೇರಿಸೋದು, ಬೇರೆ ವಸ್ತುಗಳನ್ನ ಸೇರಿಸುವಂಥದ್ದು, ಅದು ಗಲತ್. ಅದು ನಿಷ್ಠಾ ಸೆ ಕಾರ್ಯ ಕರ್ನ, ಇದು ಈಮಾನ್. ಭ್ರಷ್ಟಾಚಾರ ಮೇ ಶಾಮಿಲ್ ಹೋನಾ, ಇದು ಬೇईमान. ಮುಂದುವರೆದು. ಸೇವಾ ಭಾವ ಸೆ दूसरों की सहायता करना ईमान गुण. देश के प्रति सच्चा अभिमान रखना ईमान गुण. सच्चे भाव से बड़ों का आदर करना ईमान गुण. अपने सहपाठियों के साथ भाईचारे का व्यवहार करना ईमान गुण. ಇದಾದ್ಮೇಲೆ ಭಾಷಾ ಜ್ಞಾನ. ನಿರ್ದೇಶಾನುಸಾರ ವಾಕ್ಯೋं का काल परिवर्तन करके लिखिए ಅಂತ ಇದೆ. ನಿರ್ದೇಶನಕ್ಕೆ ಅನುಗುಣವಾಗಿ ವಾಕ್ಯಗಳ ಕಾಲ ಪರಿವರ್ತನೆಯನ್ನು ಮಾಡಿ ಬರೆಯಿರಿ. ಮೊದಲನೇದು, ಮೇರೆ ಪಾಸ್ ಚಪ್ಪಲ್ ನಹಿ ಥಿ. ಇದು ಭೂತಕಾಲದಲ್ಲಿದೆ. ಯಾವ ಕಾಲದಲ್ಲಿ ಬರೆಯ ಕೇಳಿದರೆ? ವರ್ತಮಾನ ಕಾಲದಲ್ಲಿ ಬರೆಯ ಕೇಳಿದ್ರು, ಬ್ರಾಕೆಟ್ನ ನಿರ್ದೇಶನ ನೀಡಿದ್ದಾರೆ. ಅದ ಹಂಗೆ ವರ್ತಮಾನ ಕಾಲದಲ್ಲಿ ಬರೆಯೋದಾದ್ರೆ ನಾವು ಮೇರೆ ಪಾಸ್ ಚಪ್ಪಲ್ ನಹಿ ಹೈ ಆಗುತ್ತೆ. ಏಕ್ ಬಿಸ್ತರ್ ಕಿ ಚಾದರ್ ಗಾಯಬ್ ಹೈ, ವರ್ತಮಾನ ಕಾಲದಲ್ಲಿದೆ, ಅದನ್ನು ಭೂತಕಾಲಕ್ಕೆ ಬದಲಾವಣೆ ಮಾಡಿ ಅಂತ ಹೇಳ್ತಾರೆ. ಏಕ್ ಬಿಸ್ತರ್ ಕಿ ಚಾದರ್ ಗಾಯಬ್ ಥಾ ಆಗುತ್ತೆ ಅವಾಗ. ಉಸ್ಮೆ ಪೈಸೆ ತೋ ನಹಿ ಥೇ, ಭೂತಕಾಲದಲ್ಲಿದೆ, ಭವಿಷ್ಯತ್ ಕಾಲದಲ್ಲಿ ಬರೀರಿ ಅಂತ ಹೇಳ್ತಾರೆ. ಉಸ್ಮೆ ಪೈಸೆ ತೋ ನಹಿ ಹೋಂಗೆ. 4ನೇದು, ಕೊಯ್ ಉಠಾ ಲೇ ಗಯಾ ಹೋಗಾ. ಇದು ಭವಿಷ್ಯತ್ ಕಾಲದಲ್ಲಿದೆ, ವರ್ತಮಾನ ಕಾಲದಲ್ಲಿ ಬರೀರಿ ಅಂತ ಹೇಳ್ತಾರೆ. ಕೊಯ್ ಉಠಾ ಲೇ ಗಯಾ ಹೈ ಆಗುತ್ತೆ. ಸುಬಹ ಮುಜೆ ಲೌಟ್ನಾ ಥಾ, ಇದು ಭೂತಕಾಲದಲ್ಲಿದೆ, ಭವಿಷ್ಯತ್ ಕಾಲದಲ್ಲಿ ಬರೀಬೇಕು ಅಂತ ಹೇಳ್ತಾರೆ. ಸುಬಹ ಮುಜೆ ಲೌಟ್ನಾ ಹೋಗಾ ಆಗುತ್ತೆ. ವಹ ಧೂಪ್ ಕ ಚಶ್ಮಾ ಲಗಾಯೆ ಥೇ, ಭೂತಕಾಲದಲ್ಲಿದೆ, ಭವಿಷ್ಯತ್ ಕಾಲದಲ್ಲಿ ಬದಲಾಯಿಸಬೇಕು. ವಹ ಧೂಪ್ ಕ ಚಶ್ಮಾ ಲಗಾಯ ಹೋಗಾ. ಇನ್ ಕಹಾವತೋं का अर्थ समझकर वाक्य में प्रयोग कीजिए ಅಂತಿದೆ. ಗಾದೆ ಮಾತುಗಳ ಅರ್ಥವನ್ನ ತಿಳ್ಕೊಂಡು ಅದನ್ನು ವಾಕ್ಯದಲ್ಲಿ ಪ್ರಯೋಗ ಮಾಡಿ ಅಂತ. ಅದನ್ನು ನಾನು ಕನ್ನಡದಲ್ಲೂ ಕೂಡ ಕೊಟ್ಟಿದ್ದೀನಿ. ಜಹಾ ಚಾಹ್ ವಹಾ ರಾಹ್, ಮನಸ್ಸಿದ್ದಲ್ಲಿ ಮಾರ್ಗ ಕನ್ನಡದಲ್ಲಿ. ಅರ್ಥ, ಇಚ್ಛಾ ಹೋನೆ ಪರ್ ಉಸೆ ಪಾನೆ ಕಾ ಮಾರ್ಗ ಸ್ವಯಂ ಮಿಲ್ ಜಾತಾ ಹೈ. वाक्य ಬಳಸೋದಾದ್ರೆ, यदि मनुष्य चाहे तो कठिन से कठिन कार्य को भी पूरा कर सकता है क्योंकि जहां चाह वहां राह. ಹೀಗೆ ನೀವು ಬೇರೆ ಬೇರೆ ವಾಕ್ಯಗಳನ್ನ ಅಭ್ಯಾಸ ಮಾಡಬಹುದು. ಗುರು ಗುಡುಹಿ ರಹೆ ಚೇಲೆ ಶಕ್ಕರ್ ಹೋಗೈ, ಗುರುವನ್ನು ಮೀರಿಸಿದ ಶಿಷ್ಯ ಅಂತ ಆಗುತ್ತೆ. ಅರ್ಥ, ಗುರು ಸೆ ಬಡಕರ್ ಜ್ಞಾನ ಪ್ರಾಪ್ತ ಕರ್ನ. ವಾಕ್ಯ, वह बचपन से ही इतना होशियार था कि गुरु गुड़ ही रहे चेले शक्कर हो गए. चेले ಅಂದ್ರೆ ಶಿಷ್ಯ ಅಂತ. जैसा देश वैसा भेष, ದೇಶದಂತೆ ವೇಷ. अर्थ, जहां रहते हैं वहां के रीति रिवाज के अनुसार ही रहना चाहिए. वाक्य, अगर हम कहीं दूसरे देश में चले जाते हैं तो वहां की जैसी ही रहना चाहिए क्योंकि जैसा देश वैसा भेष. 3ನೇದು, ನಿರ್ಬಲ್ ಕೆ ಬಲ್ ರಾಮ್, ದಿಕ್ಕಿಲ್ಲದವರಿಗೆ ದೇವರೇ ದಿಕ್ಕು. अर्थ, असहायों को भगवान ही सहारा देता है. वाक्य,
कोई मदद करे या ना करे, लेकिन निर्बल के बल राम ही राम ही राम ही राम ही है तो राम ही. ನಾಲ್ಕನೇದು, ಬಂದರ್ ಕ್ಯಾ ಜಾನೆ ಅದರಕ್ಕ ಕಾ ಸ್ವಾದ್, ಮಂಗನಿಗೇನು ಗೊತ್ತು ಮಾಣಿಕ್ಯದ ಬೆಲೆ ಅಂತ ಕನ್ನಡದಲ್ಲಿ ಅರ್ಥ. मूर्ख सभी को अपना जैसा समझता है. वाक्य, उन्हें आदर करने की कोई जरूरत नहीं है क्योंकि बंदर क्या जाने अदरक का स्वाद. ಐದನೇದು, हाथी के दांत खाने के और दिखाने के और. ಒಳಗೊಂದು ಹೊರಗೊಂದು ಅಥವಾ ಹೊರಗೆ ಬಸಪ್ಪ ಒಳಗೆ ವಿಷಪ್ಪ. अंदर से एक बाहर से और एक. वाक्य, वह आदमी जैसा दिखता है वैसा नहीं है, जैसे हाथी के दांत खाने के और दिखाने के और. ಇಷ್ಟೆಲ್ಲ ಆದ್ಮೇಲೆ ಮಕ್ಕಳೇ ನಾವೀಗ ಒಂದು ಯೂನಿಟ್ ಟೆಸ್ಟ್ ಅನ್ನು ಕೂಡ ನೋಡಬೇಕಾಗಿದೆ. ನೀವು ಇದನ್ನ ಗಮನಿಸ್ಕೊಂಡು ಉತ್ತರವನ್ನು ಬರೀಬೇಕು. ಬರೆದು ನಿಮ್ಮ ಅಧ್ಯಾಪಕರಿಗೆ ತಲುಪಿಸ್ರಿ ಅಥವಾ ನೀವೇ ಅದನ್ನ ಒಂದ್ಸಾರಿ ಕ್ರಾಸ್ ಚೆಕ್ ಮಾಡ್ರಿ. 15 ಅಂಕಗಳಿಗೆ ಒಂದು ಯೂನಿಟ್ ಟೆಸ್ಟ್ ಇದೆ. ಮೊದಲನೇದು, ವಿಲೋಮ್ ಶಬ್ದ ಲಿಖಿಯೇ, ಜವಾಬ್ बेचना अर्ध मार्क्स 1 मार्क्स. अन्य वचन लिखिए, बात चीज. अनुरूप शब्द लिखिए, रिक्शा 3 पहियों का वाहन, साइकिल डैश. रेलगाड़ी पटरी, हवाई जहाज डैश. 4ನೇ ಪ್ರಶ್ನೆ, प्रथम प्रेरणार्थक क्रिया रूप लिखिए, देखना उतरना. कन्नड़ या अंग्रेजी में अनुवाद कीजिए, स्टेशन पर मेरा खूब स्वागत हुआ. अब मैं बचा हूं, अगर रुका तो मैं ही चुरा लिया जाऊंगा. 6ನೇದು, एक वाक्य में उत्तर लिखिए. 3 ಪ್ರಶ್ನೆಗಳು, ಒಂದೊಂದು ಅಂಕದವು 3. लेखक दूसरे दर्जे में क्यों सफर करना चाहते थे? सम्मेलन में लेखक के भाग लेने से किन किन को प्रेरणा मिल सकती थी? लेखक ने धूप का चश्मा कहां रखा था? इನ್ನು 2-3 ವಾಕ್ಯದಲ್ಲಿ 2-3 ವಾಕ್ಯ में उत्तर लिखिए. 3 ಪ್ರಶ್ನೆ, 2 ಅಂಕ, ಟೋಟಲ್ 6 ಅಂಕಗಳು. ಮೊದಲನೇದರಲ್ಲಿ, मुख्य अतिथि की बेईमानी कहां दिखाई देती है? मंत्री तथा कार्यकर्ताओं के बीच में क्या वार्तालाप हुआ? सम्मेलन में लेखक को कौन कौन से अनुभव हुए, संक्षेप में लिखिए. ಇಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಬರೀಬೇಕು. ನಾವು ಈ ಪಾಠವನ್ನು ಈಗಾಗಲೇ ಸಮಗ್ರವಾಗಿ ನೋಡಿದ್ದೀವಿ. 2-3 ಕಂತುಗಳಲ್ಲಿ 2-3 ಅವಧಿಗಳಲ್ಲಿ ಪಾಠ ಓದಿದ್ದೀವಿ, ಹೊಸ ಶಬ್ದಗಳು ನೋಡಿದ್ವಿ, ಲೇಖಕರ ಪರಿಚಯ ಮಾಡ್ಕೊಂಡಿದ್ವಿ, ಆ ಪಾಠದ ಒಳಾರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ ಮತ್ತು ಇದೀಗ ಅಭ್ಯಾಸ ಭಾಗವನ್ನು ಕೂಡ ನಾವು ಗಮನಿಸಿದ್ವಿ. ಇಷ್ಟು ಮಕ್ಕಳೇ, ಈ ಪಾಠವನ್ನು ನೀವು ಗಂಭೀರವಾಗಿ 3-4 ಸರಿ ಅಧ್ಯಯನ ಮಾಡಿ ಇದನ್ನೆಲ್ಲ ನೋಟ್ಸ್ ಒಂದು ಕಡೆಗೆ ಬರೆದಿಟ್ಕೊಳ್ರಿ. ಪದೇ ಪದೇ ಅಧ್ಯಯನ ಮಾಡಿರಿ. ನಿಮ್ಮ ಪರೀಕ್ಷೆಗೆ ಖಂಡಿತವಾಗೂ ಕೂಡ ಇದೆಲ್ಲವೂ ಸಹಾಯ ಬರ್ತದೆ. ಅಂದರೆ ಮುಂದೆ ನಿಮ್ಗೆ ಇಷ್ಟು ಸಮಯ ಸಿಗ್ಲಿಕ್ಕಿಲ್ಲ. ಹಾಗಾಗಿ ಪಾಠಕ್ಕೆ ಸಂಬಂಧಪಟ್ಟಂಗೆ ಈಗ ನೀವು ಚೆನ್ನಾಗಿ ಓದ್ಕೊಂಡಿದ್ರೆ ಮುಂದೆ ರೀಕಾಲ್ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ, ಬೇಗ ಅರ್ಥ ಆಗುತ್ತೆ. ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗಿಂತ ಭಿನ್ನವಾಗಿ ಬೇರೆ ರೂಪದಲ್ಲಿ ಕೊಟ್ಟರು ಕೂಡ ಉತ್ತರ ಬರೀಬೇಕು ಅಂದರೆ ಒಂದೇ ದಾರಿ, ಅದು ಪಾಠನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಬೇರೆ ಬೇರೆ ಆಯಾಮಗಳಲ್ಲಿ ಪಾಠವನ್ನು ಗಮನಿಸಬೇಕು. ಆ ಕೆಲಸವನ್ನು ನೀವು ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ಮುಂದೆ ಇನ್ನೊಂದು ಪಾಠವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ತೆ.